ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದಂತ ಬಜೆಟ್‌ನಲ್ಲಿ ಒಂದು ವಿಶೇಷ ಘೋಷಣೆ ಕೇಳಿಬಂದಿದೆ. ಅದು 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡುವಂತ ವಿಚಾರ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳು, ಯುವಕರು ಮತ್ತು ಪೋಷಕರ ಜೀವನದಲ್ಲಿ ಈ ಸೋಷಿಯಲ್ ಮೀಡಿಯಾ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಆದ್ರೆ ಇದೇ ಸೋಷಿಯಲ್ ಮೀಡಿಯಾ ಮಾನಸಿಕ ಆರೋಗ್ಯ, ವ್ಯಸನ ಮತ್ತು ಸುರಕ್ಷತೆ ಕುರಿತ ಪ್ರಶ್ನೆಗಳನ್ನು ಎಬ್ಬಿಸುತ್ತೆ. ಹಾಗಾದ್ರೆ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ನಿಷೇಧಿಸೋಕೆ ಸಾಧ್ಯ ಇದೆಯಾ? ಅಥವಾ ಅದರ ಅಗತ್ಯ ಇದೆಯಾ? ಇದೆಷ್ಟು ಅಗತ್ಯ ಇದೆ? ಈ ಬಗ್ಗೆ ಇವತ್ತಿನ ಮುಖಾಮುಖಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಆಪ್ತ ಸಮಾಲೋಚಕರಾಗಿರುವಂತಹ ವಸಂತ್ ನಡಹಳ್ಳಿ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ. ಓಕೆ ಸರ್, ಸರ್ಕಾರದ ಈ ನಿಲುವಿನ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನ್ ಸರ್? ಸರ್ಕಾರದ ನಿಲುವು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುತ್ತೆ. ಇದರ ಅಗತ್ಯ ಬಹಳ ಇದೆ ಅನ್ಸುತ್ತೆ. ಓಕೆ. ಈ ತರದ ಪ್ರಯತ್ನಗಳನ್ನ ಸಾಕಷ್ಟು ದೇಶಗಳಲ್ಲೂ ಮಾಡಿದ್ದಾರೆ. ಆದ್ರೆ ನಿಜವಾದ ಸಮಸ್ಯೆ ಬರೋದು ಆ ನಿಷೇಧವನ್ನ ಜಾರಿಗೊಳಿಸೋದು ವಾಸ್ತವದಲ್ಲಿ ಸಾಧ್ಯವೇ ಅನ್ನತ್ತ. ಆ ಪ್ರಶ್ನೆಗೆ ಇನ್ನು ಯಾವ ದೇಶದಲ್ಲೂ ಸ್ಪಷ್ಟವಾದ ಉತ್ತರಗಳು ಸಿಕ್ಕಿಲ್ಲ. ಇದಕ್ಕೆ ಬಹಳಷ್ಟು ತಾಂತ್ರಿಕ ಕಾರಣಗಳಿವೆ. ಯಾಕೆಂದ್ರೆ ನಿಷೇಧ ಅನ್ನುವುದು ಕಾನೂನಾತ್ಮಕವಾಗಿ ಜಾರಿಗೊಳಿಸೋದಕ್ಕೆ ಸಾಧ್ಯವಾಗ್ಬೇಕು. ಎರಡನೇದು, ನೀವು ನಿಷೇಧ ಜಾರಿಗೊಂಡ್ರೆ ಅದನ್ನ ಪಾಲಿಸದವರಿಗೆ ಅವರಿಗೆ ಶಿಕ್ಷೆ ಏನ್ ಕೊಡ್ತೀರಿ ಅನ್ನೋದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲಿ ಮೈನರ್ಸ್ ಇನ್ವಾಲ್ವ್ ಆಗಿರ್ತಾರಲ್ವಾ, ಸೊ ಹಾಗಾಗಿ ಅವರಿಗೆ ಶಿಕ್ಷೆ ಕೊಡಕ್ ಬರಲ್ಲ. ಪೋಷಕರಿಗೆ ಕೊಡ್ತೀರೋ ಏನ್ ಮಾಡ್ತೀರಿ? ಅದಕ್ಕೆ ನಿಷೇಧಕ್ಕೆ ಅರ್ಥನೇ ಇರಲ್ಲ. ಸೊ ಈ ತರದ ಜಾರಿಗೊಳಿಸುವುದರಲ್ಲಿ ಸಾಕಷ್ಟು ತೊಂದರೆಗಳಿರುತ್ತೆ. ಇವನ್ ಇದರಲ್ಲಿ ಸಾಕಷ್ಟು ಡಿಜಿಟಲ್ ತೊಂದರೆಗಳು ಇದೆ. ಅದರ ಕುರಿತು ಬೇಕಿದ್ರೆ ನನಗೆ ತಿಳಿದಿರೋ ಕೆಲವು ಅಂಶಗಳನ್ನು ಹೇಳ್ತೀನಿ. ಓಕೆ. ಈಗ ಮೊದಲನೇದು, ಡಿಜಿಟಲ್ ಪ್ರಪಂಚವನ್ನ, ಅಂತರ್ಜಾಲವನ್ನ ನಿಯಂತ್ರಿಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ನಿಷೇಧ ಅಂತ ಬಂದ ತಕ್ಷಣ ಅದರ ಆಕರ್ಷಣೆಗೆ ಒಳಗಾಗಿರೋರು ಸಾಕಷ್ಟು ಕಳ್ಳದಾರಿಗಳನ್ನ ಹುಡ್ಕೊಳ್ತಾರೆ. ಸೊ ಈ ಕಳ್ಳದಾರಿಗಳನ್ನ ಹುಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ಇಲ್ಲಿ ಇದ್ದೇ ಇರುತ್ತೆ ಡಿಜಿಟಲ್ ಪ್ರಪಂಚದಲ್ಲಿ. ಯಾಕೆಂದ್ರೆ ಈಗ ಒಂದು ಇವ್ರು ಹೇಳೋದು, ಈಗ ಸೋಷಿಯಲ್ ಮೀಡಿಯಾ ಸೈಟ್ಗಳಿಗೆ ನಾವು ಏಜ್ ಪ್ರೂಫ್ ಕೇಳಬೇಕು ಅಂತ ಹೊಸ ಕಾನೂನು ಮಾಡ್ತೀವಿ, ಹೊಸ ರೂಲ್ಸ್ ಮಾಡ್ತೀವಿ ಅಂತ. ಬಟ್ ಏಜ್ ಪ್ರೂಫ್ ಅನ್ನ ಜಾರಿಗೊಳಿಸಕ್ ಸಾಧ್ಯವಾಗುತ್ತಾ? ಆದ್ರೆ ಮತ್ತೆ ಈಗ ಸರ್ ಏಜ್ ಪ್ರೂಫ್ ಕೇಳಿದ್ರು ಸಹ ಏನು ಒಂದು ಯಾವ್ದಾದ್ರು ಒಂದು ವೋಟರ್ ಐಡಿನೋ ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡೋ ಅದನ್ನ ಇಟ್ಕೊಂಡು ಏನಂತೂ ಯಾವ್ದು ಲಾಗಿನ್ ಅಂತೂ ಮಾಡ್ಲಿಕ್ಕೆ ಆಗುದಿಲ್ಲ. ಬರೀ ನಮ್ದು ಅಂದ್ರೆ ಬರೀ ನಾವೊಂದು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗೋದಾಗತ್ತೆ. ಅದನ್ನ ಸುಳ್ಳು ಸಹ ಹಾಕ್ಬಹುದು. ಅಲ್ಲೇ ಪ್ರಶ್ನೆ ಬರೋದು. ಮೊದಲನೇದು, ನಿಮ್ಗೆ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ರೆಸ್ಟ್ರಿಕ್ಷನ್ ಹಾಕ್ತಾರೆ. ಡೇಟ್ ಆಫ್ ಪ್ರೂಫ್ ತಗೋಬೇಕು ಅಂತ 16 years ಗಿಂತ ಕಡಿಮೆ ಇದ್ರೆ ಅಂತವ್ರಿಗೆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಕೊಡಲ್ಲ. ಆದ್ರೆ ಸುಳ್ಳು ಪ್ರೂಫ್ಗಳನ್ನ ಕೊಡೋದು ಸುಲಭ ಒಂದು. ಎರಡನೇದು, ನೀವು ಸಾಕಷ್ಟು ನಕಲಿ ಹೆಸರುಗಳಲ್ಲಿ ಕ್ರಿಯೇಟ್ ಮಾಡಬಹುದು ಅಕೌಂಟ್ ಅನ್ನ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರೋರು 10 ಜನ ನಕಲಿ ಹೆಸರುಗಳಲ್ಲೇ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಈಗ ನಾನು 14 ವರ್ಷ ಅಂತಂದ್ರೆ ನನಗೆ ಯಾರು 18 ವರ್ಷದ ಒಂದು ಏಜ್ ಪ್ರೂಫ್ ಹಾಕಿ ಅವನದೇ ಫೋಟೋ ಉಪಯೋಗಿಸ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಬಹುದು. ಅಥವಾ ಪೋಷಕರೇ ಅವ್ರಿಗೆ ಸಹಾಯ ಮಾಡಬಹುದು. ಅವ್ರ ಅಣ್ಣಂದ್ರು ಅಥವಾ ಯಾರು ಹಿರಿಯ ಸ್ನೇಹಿತರು ಯಾರಾದ್ರೂ ಸಹಾಯ ಮಾಡಬಹುದು. ಸೊ ಇವೆಲ್ಲ ಬಹಳ ಬಹಳ ತಾಂತ್ರಿಕ ಅಂಶಗಳಿರುತ್ತೆ. ಇವೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ವಿವರಗಳು ಎಲ್ಲೂ ಸಿಗ್ತಾ ಇಲ್ಲ. ಅಥವಾ ಇನ್ನೂ ಒಂದು ದಾರಿ ಅಂದ್ರೆ VPN ಅಂತ ಇರುತ್ತೆ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ. ನಾನು ಯಾವ್ದಾದ್ರು ಒಂದು VPN ಮೆಂಬರ್ ಆದ್ರೆ ಅದಕ್ಕೆ ಹಣ ಇರುತ್ತೆ. ಖಾಸಗಿ ಅವ್ರದ್ದು ಸಾಕಷ್ಟು VPN ನೆಟ್ವರ್ಕ್ ಇರುತ್ತೆ. ನಾನು VPN ನೆಟ್ವರ್ಕ್ಗೆ ಮೆಂಬರ್ ಆದ್ರೆ ಅದ್ರ ಮೂಲಕ ಅಕೌಂಟ್ ಓಪನ್ ಮಾಡಬಹುದು. ಇಲ್ಲಿ ಸಾಮಾನ್ಯ ಅಂತರ್ಜಾಲದಲ್ಲಿ ಅಲ್ಲಿ ಹಾಕುವ ಯಾವ ನಿಯಮಗಳಿಗೂ ಅಲ್ಲಿ ಜಾರಿ ಮಾಡಕ್ಕಾಗಲ್ಲ. ಇದಿಷ್ಟೇ ನನಗೆ ಗೊತ್ತಿರೋ ತಾಂತ್ರಿಕ ಅಂಶಗಳು. ಇನ್ನು ಬಹುಶಃ ಇದ್ರ ಎಕ್ಸ್ಪರ್ಟ್ಸ್ ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ಮಿತಿಗಳ ಬಗ್ಗೆ ಹೇಳ್ಬೋದು.
ಸೊ ಇದೆಲ್ಲ ಹಾಗಾದ್ರೆ ಸರ್ಕಾರಕ್ಕೆ ಈ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಆಯ್ತು. ಹೀಗೆ ಬರೀ ಒಂದು ಘೋಷಣೆ ಮಾಡಿದ್ದಾರೆ. ಹ್ಮ್ See, ನಮ್ಮ ಸರ್ಕಾರಗಳು, ನಮ್ಮ ಸರ್ಕಾರಿ ಅಧಿಕಾರಿಗಳು ಆಕರ್ಷಕ ಘೋಷಣೆಗಳನ್ನು ಮಾಡೋದಕ್ಕೆ ಬಹಳ ಹೆಸರಾದವರು. ಹ್ಮ್ ಮಾಡಿರೋ ಎಷ್ಟು ಘೋಷಣೆಗಳಲ್ಲಿ ಎಷ್ಟು ಜಾರಿಗೆ ಬರ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಹೌದು. ಪ್ರತಿ ವರ್ಷ ಹೊಸ ಹೊಸ ಘೋಷಣೆಗಳಾಗುತ್ತೆ. ಆಮೇಲೆ ಇದರ ತಾಂತ್ರಿಕ ಅಂಶಗಳನ್ನ ಹೇಗೆ ಚರ್ಚೆ ಮಾಡಿದ್ದಾರೆ, ಅದೆಲ್ಲ ಮಾಡಿದ ಮೇಲೆ ಮಾಡಿದಾರೋ ಏನೂ ಗೊತ್ತಿಲ್ಲ. ನಾವೇನೋ ಒಂದು ಹೊಸ ಕ್ರಮ ಮಾಡಬೇಕು, ಮಾಡ್ಬಿಡ್ತೀವಿ, ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಮಾಡ್ಬಿಡ್ತಾರೆ. ಬಟ್ ಉಳಿದ ಡೀಟೇಲ್ಸ್ ನಲ್ಲಿ ಹೆಂಗ್ ವರ್ಕೌಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲೂ ವಿವರಗಳೇ ಇಲ್ಲ, ಸರ್ಕಾರನೂ ಹೇಳಿಲ್ಲ. ಸರ್, ಈಗ ನೀವೊಬ್ಬ ಆತ್ಮ ಸಮಾಲೋಚಕರಾಗಿ ಮಕ್ಕಳ ಮಾನಸಿಕ ಮತ್ತು ಒಂದು ಬೌದ್ಧಿಕ ಬೆಳವಣಿಗೆ ಮೇಲೆ ಈ ಸಾಮಾಜಿಕ ಮಾಧ್ಯಮ ಅಥವಾ ಮೊಬೈಲ್ ಅನ್ನೋದು ಯಾವ ರೀತಿ ನೆಗೆಟಿವ್ ಪರಿಣಾಮಗಳನ್ನ ಬೀರುತ್ತೆ ಸರ್? ಇದು ಬಹಳ ದೊಡ್ಡ ಚರ್ಚೆಯ ವಿಷಯ. ಸಾಮಾಜಿಕ ಮಾಧ್ಯಮಗಳು ಅಷ್ಟೇ ಅಲ್ಲ, ಇಡೀ ಡಿಜಿಟಲ್ ಜಗತ್ತು ಮಕ್ಕಳ ಮೆದುಳು ಮತ್ತು ಅವರ ವರ್ತನೆಗಳು, ಅವರ ಸ್ವಭಾವ, ಅವರ ಅನುಭವ ಎಲ್ಲದರ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಸಾಕಷ್ಟು ಸಂಶೋಧನೆಗಳಿದೆ. ಈವನ್ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೂ ಕೂಡ ಈ ಸಂಶೋಧನೆಗಳನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ನಿಮಗೆ ಮೆಟಾ ಅಂದ್ರೆ ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎರಡನ್ನು ನಡೆಸ್ತಾ ಇರೋ ಕಂಪನಿ. ಮೆಟಾ ಕಂಪನಿಯ ಆಂತರಿಕ ವರದಿಗಳಲ್ಲಿಯೇ ಇನ್ಸ್ಟಾಗ್ರಾಮ್ ಇಂದ ಹದಿವಯಸ್ಸಿನವರಿಗೆ ಆತ್ಮಹತ್ಯೆಗೆ ಪ್ರಚೋದನೆ ಸಿಗ್ತಾ ಇದೆ ಅನ್ನುವ ಒಂದು ವರದಿ ಇದೆ. ಅದನ್ನ ಅಮೆರಿಕಾದ ಸೆನೆಟ್ ಮುಂದೆ ಬಂದಾಗ ಅದನ್ನ ಮುಚ್ಚಾಕ್ಬಿಟ್ರು. ಸೊ ಹಾಗಾಗಿ ಈ ತರ ಕಂಪನಿಗಳೆಲ್ಲ ಇದೆಯವಲ್ಲ, ಡಿಜಿಟಲ್ ಪ್ರಪಂಚದ ಕಂಪನಿಗಳು, ಅವರಿಗೆ ಸಿಕ್ಕಾಪಟ್ಟೆ ಹಣದ ಖಜಾನೆ ಇದೆ ಅವ್ರ ಹತ್ರ. ಸೊ ಅದನ್ನ ಪ್ರಭಾವವನ್ನ ಬಳಸಿ ಅವರು ಎಲ್ಲ ವಿರೋಧಗಳನ್ನ ಮುಚ್ಚಿ ಹಾಕ್ತಾರೆ. ಮಕ್ಕಳ ಮೇಲೆ ಆಳವಾದ ಪ್ರಭಾವ ಬೀರುತ್ತೆ. ಇದು ಮಿದುಳಿನ ಕಾರ್ಯಕ್ಷಮತೆಯನ್ನ ಹಾಳು ಮಾಡುತ್ತೆ, ಮಕ್ಕಳ ಏಕಾಗ್ರತೆಯನ್ನ ಕುಂದಿಸುತ್ತೆ, ಅವರ ಕುತೂಹಲವನ್ನ ಹಾಳು ಮಾಡುತ್ತೆ, ಅವರ ಅಧ್ಯಯನಶೀಲತೆಯನ್ನ ಕಡಿಮೆ ಮಾಡುತ್ತೆ. ಆಮೇಲೆ ವಯಸ್ಸಿಗೆ ಮೊದಲೇ ಲೈಂಗಿಕ ಪ್ರಚೋದನೆಗಳನ್ನ ಕೊಡುತ್ತೆ. ಆಮೇಲೆ ಹಿಂಸೆಗಳಿಗೆ ಪ್ರಚೋದನೆ ಕೊಡುತ್ತೆ. ವಿಡಿಯೋ ಗೇಮ್ಗಳಲ್ಲಿ ಇರೋದು ಎಲ್ಲವೂ ಹಿಂಸಾತ್ಮಕ ಆಟಗಳೇ, ಮಾಮೂಲಿ ಖುಷಿ ಪಡುವಂತ ಆಟಗಳು ಯಾವ್ದು ಇರಲ್ಲ ಅದರಲ್ಲಿ. ಗಂಡು ಮಕ್ಕಳಿಗೆ ಅದರಲ್ಲಿ ಆಕರ್ಷಣೆ ಹೆಚ್ಚಿರುತ್ತೆ. ಸೊ ಇದೆಲ್ಲ ಏನಾಗುತ್ತೆ ಅಂತಂದ್ರೆ, ಇದ್ರ ಬಗ್ಗೆ ಎಷ್ಟೆಲ್ಲ ಸಂಶೋಧನೆಗಳಾದ್ರೂ ಅದನ್ನ ಜಾರಿ ಮಾಡೋದಕ್ಕೆ ಮಧ್ಯ ಬಹಳ ಅಡೆತಡೆಗಳಿದೆ. ಈ ಡಿಜಿಟಲ್ ಜಗತ್ತು ಅನ್ನೋದು ಇವತ್ತು ಎಲ್ಲರ ಹಿಡಿತವನ್ನು ಮೀರಿದ ಒಂದು ದೊಡ್ಡ ಭಸ್ಮಾಸುರ ತರ ಬೆಳೆದ್ಬಿಟ್ಟಿದೆ. ಹೌದು. ಸರ್, ಈಗ ಸಾಮಾನ್ಯವಾಗಿ ಒಂದು ಫ್ಯಾಮಿಲಿ ಅಥವಾ ಒಂದು ಕುಟುಂಬ ಅಂತ ಬಂದಾಗ ಇಡೀ ಕುಟುಂಬನೇ ಈಗ ಮೊಬೈಲ್ ಗೀಳಲ್ಲಿ ಮುಳುಗೋಗಿರುವಾಗ ಮಕ್ಕಳಿಗೆ ಮಾತ್ರ ನಿಷೇಧ ಅಂತ ಅನ್ನೋದು ಅದೊಂದ್ ರೀತಿ ಹಾಸ್ಯಾಸ್ಪದ ಅಂತ ಅನ್ಸೋದಿಲ್ವಾ? ಯಾಕಂದ್ರೆ ಮಕ್ಕಳೊಂದ್ ರೀತಿ ಯಾವ ರೀತಿ ಅಂತಂದ್ರೆ ಚಿಕ್ಕಂದಿನಿಂದ ಒಂದು ಬಿಳಿ ಹಾಳೆ ತರ, ನಾವ್ ಅದ್ರಲ್ಲಿ ಏನ್ ಬರೀತೀವೋ ಆ ಮಕ್ಕಳು ಆ ರೂಪವನ್ನ ಪಡ್ಕೊಳ್ತಾರೆ. ಖಂಡಿತ ಇದು ನಮಗೆ ಮಕ್ಕಳು ಅವರು ಬೆಳೆಯುವ ರೀತಿ, ಅವರ ಮಿದುಳು ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಬಹಳ ಸಂಶೋಧನೆಗಳಾಗಿದೆ. ನಮ್ಮ ದೇಶದಲ್ಲಿ ಅದರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ಮಕ್ಕಳು ಕಲಿಯೋದು ಹೇಗೆ ಇದ್ರೆ, ನಾವು ನೈತಿಕ ಶಿಕ್ಷಣ ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತೀವಿ. ಮಕ್ಕಳು ಕಲಿಯೋದು ನೀತಿ ಪಾಠಗಳಿಂದ ಅಲ್ಲ, ನಮ್ಮ ಶಿಸ್ತು ನಿರ್ಬಂಧಗಳಿಂದ ಅಲ್ಲ, ನಮ್ಮ ಉಪದೇಶ ಬುದ್ಧಿವಾದಗಳಿಂದಾನೂ ಅಲ್ಲ. ಮಕ್ಕಳ ಕಲಿಕೆಗೆ ಮಾದರಿಗಳು ಬೇಕು. ಅಂತಹ ಮಾದರಿಗಳು ಕುಟುಂಬದಲ್ಲಿ, ಸುತ್ತಲಿನ ಸಮಾಜದಲ್ಲಿ ಇಲ್ಲದೆ ಇರಬೇಕಾದ್ರೆ ಮಕ್ಕಳು ಅಲ್ಲಿ ಯಾವ ಮಾದರಿ ಇದೆಯೋ ಅದನ್ನ ಹೀರ್ಕೊಂಡು ಬೆಳಿತಾರೆ. ಇದ್ರ ಬಗ್ಗೆ ನರವಿಜ್ಞಾನಿಗಳ ಸಾಕಷ್ಟು ಸಂಶೋಧನೆಗಳಿದೆ. ಸೊ ಈಗ ಮೊಬೈಲು ಡಿಜಿಟಲ್ ಬಗ್ಗೆ ನನ್ನ ಹತ್ರ ನಮ್ಮ ಮಕ್ಕಳು ಯಾರು ಮೊಬೈಲ್ ಜಾಸ್ತಿ ಬಳಸ್ತಾರೆ ಅಂತ ಸಹಾಯ ಕೇಳ್ಕೊಂಡು ಬಂದ್ರೆ, ನಾನು ಮೊದಲು ಕೇಳುವ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ನಿಮ್ ಮನೆಯಲ್ಲಿ ದೊಡ್ಡವರು ಮೊಬೈಲ್ನ ಎಷ್ಟೊತ್ತು ಬಳಸ್ತೀರಿ? ದೊಡ್ಡವರಿಗೆ ಅದ್ರ ಮೇಲೆ ನಿಯಂತ್ರಣ ಇದೆಯಾ? ನೀವು ಮಕ್ಕಳಿಗೆ ಮಾತ್ರ ನಿಷೇಧವನ್ನ ಹೇರೋದಕ್ಕೆ ಸಾಧ್ಯವೇ? ನೀವು ಇಡೀ ಕುಟುಂಬವಾಗಿ ಒಂದು ಥರದ ಒಂದು ಮಾದರಿಯಾಗಿ ನೀತಿ ಸಂಹಿತೆಯನ್ನ ಇಟ್ಕೊಳಕ್ ಸಿದ್ಧ ಇದ್ದೀರಾ ಅಂತ ಸಾಕಷ್ಟು ಪೋಷಕರೇ ಹಿಂಜರಿದ್ದಾರೆ.
ಇಲ್ಲ ನಮ್ಗೆ ಮೊಬೈಲ್ ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ ಅಂತಾರೆ. ಹಾಗಂತ ಅವ್ರೇನು ಎಲ್ಲದನ್ನು ಅವರ ವೃತ್ತಿ ಅಥವಾ ಕಚೇರಿಯ ಅನಿವಾರ್ಯತೆಗಳಿಗಾಗಿ ಬಳಸ್ತಾ ಇರಲ್ಲ. ಹ್ಮ್ ನೀವು ಬೆಂಗಳೂರಿನ ರಸ್ತೆಗಳಲ್ಲಿ ಅಥವಾ ಎಲ್ಲ ಪಟ್ಟಣಗಳಲ್ಲೂ ಅದೇ ತರ ಪರಿಸ್ಥಿತಿಗಳೇ ಇದೆ. ಪಟ್ಟಣಗಳಲ್ಲಿ ಏನು, ಹಳ್ಳಿಗಳಲ್ಲೂ ಅದೇ ಪರಿಸ್ಥಿತಿ ಇದೆ. ರಸ್ತೆಯಲ್ಲಿ ಓಡಾಡೋರು ಯಾರು ರಸ್ತೆಯನ್ನು ನೋಡ್ತಾನೆ ಇರಲ್ಲ. ಹೌದು. ಎಲ್ಲರೂ ಮೊಬೈಲ್ ನೋಡ್ಕೊಂಡು ಟ್ರೋಲ್ ಮಾಡ್ತಾ ಇರ್ತಾರೆ. ಹ್ಮ್ ಈಗ ವಾಹನ ಚಾಲಕರು ಮೊಬೈಲ್ ಅನ್ನ ಕುತ್ತಿಗೆಗೆ ಸಿಕ್ಸ್ಕೊಂಡು ಚಾಲನೆ ಮಾಡ್ತಾ ಅಪಘಾತಗಳನ್ನು ಮಾಡ್ಕೊತಾ ಇದ್ದಾರೆ. ನೀವು ಹ್ಮ್ ಬಸ್ಗಳಲ್ಲಿ, ಮೆಟ್ರೋಗಳಲ್ಲಿ, ರೈಲ್ಗಳಲ್ಲಿ, ಸಾರ್ವಜನಿಕ ಯಾವುದೇ ಸ್ಥಳದಲ್ಲಿ ನೋಡಿ, ನಾವು ಪಕ್ಕದ ವ್ಯಕ್ತಿಯ ಜೊತೆಗೆ ಸಂಪರ್ಕನೇ ಬೆಳೆಸ್ತಾ ಇರಲ್ಲ. ಹ್ಮ್ ನಮ್ಮದೇ ಪ್ರಪಂಚದಲ್ಲಿ ಮುಳುಗಿ ಹೋಗ್ತೀವಿ. ಇದರಿಂದ ಹೌದು. ಏನಾಗುತ್ತೆ, ನಮ್ಮ ಮಿದುಳಿನ ಮೇಲೆ ಅಗಾಧ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ನಾವು ಲಕ್ಷಾಂತರ ವರ್ಷಗಳಿಂದ ಈ ಭೂಮಿ ಮೇಲೆ ಬದುಕ್ತಾ ಬಂದಿದ್ದೀವಲ್ಲ, ಇನ್ನೊಂದು ಮನುಷ್ಯ ಜೀವಿಯ ಸಂಪರ್ಕದಲ್ಲಿದ್ದಾಗ ಮಾತ್ರ ನಮಗೆ ಭಾವನಾತ್ಮಕ ಸಮತೋಲನ ಇರುತ್ತೆ. ನಾವು ಯಂತ್ರಗಳ ಜೊತೆಗೆ ಮಾತ್ರ ನಾವು ಸಂಪರ್ಕ ಅಥವಾ ಸಂಭಾಷಣೆ ಇಟ್ಕೊಂಡ್ರೆ ನಮ್ಮ ಅಂತರಂಗದಲ್ಲಿ ಏನಾಗ್ತಾ ಇದೆ ಅನ್ನೋದೇ ನಮ್ಗೆ ಗುರುತಿಸೋಕ್ಕಾಗಲ್ಲ. ಇದರಿಂದಾಗಿ ಪ್ರಚೋದನೆಗಳನ್ನ ಮಕ್ಕಳಿಗೆ ಹಿಡಿತಕ್ಕೆ ತರಕ್ಕಾಗ್ತಾ ಇಲ್ಲ. ಸೊ ಇಂಥ ಸಾಕಷ್ಟು ಕೆಟ್ಟ ಪರಿಣಾಮಗಳಿದೆ. ಓಕೆ. ಸರ್, ಈಗ ಸಾಮಾನ್ಯವಾಗಿ ಮೊಬೈಲ್ ಗೀಳಿಂದ ಹೊರ ಬರೋದು ಹೇಗೆ, ಅಥವಾ ಹೇಗೆ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡಬಹುದು? ಈ ಕಂಟ್ರೋಲು ಅಥವಾ ನಿಷೇಧ ಅನ್ನೋ ಶಬ್ದವನ್ನ ನಾನು ಹೆಚ್ಚಿನ ಮಟ್ಟಿಗೆ ಒಪ್ಪೋದಿಲ್ಲ. ಓಕೆ. ಯಾಕೆ ಅಂತ ಅಂದ್ರೆ ಅದರ ಆಕರ್ಷಣೆ ಆ ಮಟ್ಟದಲ್ಲಿ ಇರುತ್ತೆ. ಈಗ ನೀವು ಈಗ ಅಡಿಕ್ಟ್ಸ್ ಇರ್ತಾರೆ, ಡ್ರಗ್ಸ್ ಅಥವಾ ನಶೆ, ಗಾಂಜಾ, ಫೀಮು, ನಾರ್ಕೋಟಿಕ್ಸ್ ಅಡಿಕ್ಷನ್ ಸಿಕ್ಕೊಂಡವ್ರನ್ನ ಅವರನ್ನ ನೀವು ಕಂಟ್ರೋಲ್ ಮಾಡಿದ್ರೆ ಅವರು ಕೊಲೆ ಮಾಡಿ ಆದ್ರೂ ಅದರ ವ್ಯಸನಕ್ಕೆ ಅದನ್ನ ಹುಡ್ಕೊಂಡು ಹೋಗ್ತಾರೆ ಮತ್ತೆ. ಹೌದು ಸರ್, ಈಗ ಎಷ್ಟೋ ಘಟನೆಗಳು ನಡೆದಿದೆ. ಅಪ್ಪ ಅಮ್ಮ ಮೊಬೈಲ್ ನೋಡ್ಬೇಡ ಅಂತ ಹೇಳಿದಕ್ಕೇನೆ ಸೂಸೈಡ್ ಮಾಡ್ಕೊಳ್ಳೋ ಘಟನೆಗಳು ನಡೆದಿದೆ. ಅವ್ರನ್ನ ಎದುರುಗಡೆ ಇರೋರನ್ನ ಕೊಲೆ ಮಾಡಿರುವಂತ ಘಟನೆಗಳೇ ಹಲವಾರಿದೆ. ಹೌದು, ಖಂಡಿತ. ಯಾಕೆ ಅಂತಂದ್ರೆ ಅದ್ರ ಆಕರ್ಷಣೆನೇ ಆಗಿರುತ್ತೆ. ಇದನ್ನ ನಾನು ಹೇಳಿದ್ನಲ್ಲ, ಈ ಮೊಬೈಲ್ ವ್ಯಸನ ಮಿದುಳಿನ ಯಾವ ಭಾಗದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ, ಈಗ ನಿಮ್ಗೆ ಡ್ರಗ್ಸ್ ದೇಹಕ್ಕೆ ಹೋದಾಗ ಮಿದುಳಿನ ಯಾವ ಭಾಗ ಕೆಲಸ ಮಾಡುತ್ತೋ ಮೊಬೈಲ್ ಅಡಿಕ್ಷನ್ ಅದೇ ತರ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಅವರು ತಮ್ಮ ಏನು ಮಾತು ವರ್ತನೆಗಳ ಮೇಲೆ ಹಿಡಿತ ಕಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಈಗ ನೀವು ನಿಷೇಧ ಸರ್ಕಾರ ಹೆಚ್ಚಂದ್ರೆ ಶಾಲಾ ಕಾಲೇಜುಗಳಲ್ಲಿ ಬಳಸಬಾರ್ದು ಅಂತ ಹೇಳ್ಬೋದು. ಅದು ಹೇಗೂ ಈಗಲೂ ಇದೆ ಅದು. ಆಮೇಲೆ ಒಮ್ಮೆ ನಿಮಗೆ ಆಕರ್ಷಣೆ, ವ್ಯಸನ ಅಂಟ್ಕೊಂಡ್ಬಿಟ್ರೆ ಮಕ್ಕಳ ತಲೆಯಲ್ಲಿ ಮೊಬೈಲ್ ಕೈಯಲ್ಲಿ ಇದೆಯೋ ಇಲ್ಲೋ ಅನ್ನೋದು ಅಷ್ಟು ಮುಖ್ಯ ಆಗಲ್ಲ. ಅವರು ಅದೇ ಪ್ರಪಂಚದಲ್ಲಿ ಇರ್ತಾರೆ. ಇವ್ರು ಶಾಲೆಯಲ್ಲಿ ಇದ್ರೂ ಏಕಾಗ್ರತೆ ಇರಲ್ಲ, ಅವ್ರಿಗೆ ಓದೋದಕ್ಕೂ ಆಗಲ್ಲ, ಕುತ್ಕೊಳ್ಳೋದಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಸೊ ಈ ಒಂದು ಒಟ್ಟಾರೆ ಸಮಾಜವಾಗಿ ನಾವು ಈ ಡಿಜಿಟಲ್ ಪ್ರಪಂಚವನ್ನ ಹಿಡಿತದಲ್ಲಿ ಹೇಗಿಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ದೊಡ್ಡವ್ರ ಜಗತ್ತಿನಲ್ಲಿ ನಿಷೇಧ ಕಾನೂನುಗಳು ಯಾವುದು ಸಾಧ್ಯನೇ ಇಲ್ಲ. ಸೊ ಆದ್ಮೇಲೆ ನಾವು ಅಥವಾ ಸರ್ಕಾರ ಅಥವಾ ನಮ್ಮ ಶಿಕ್ಷಣ ತಜ್ಞರು ಅಥವಾ ಎಲ್ಲ ಪ್ರಜ್ಞಾವಂತರು ಸೇರಿ ಒಂದು ದೊಡ್ಡ ಮಟ್ಟದ ಸಾಮಾಜಿಕ ಚಳುವಳಿಯನ್ನು ಶುರು ಮಾಡಬೇಕಾಗಿದೆ. ಇದಕ್ಕೆ ದೊಡ್ಡ ಅಡ್ಡಿ ಆತಂಕ ಬರೋದು ಈಗಾಗಲೇ ಸೃಷ್ಟಿಯಾಗಿರುವ ಆಕರ್ಷಣೆಗಳು. ಇದು ಒಂಥರ ನಶೆ ರೂಪದಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಸರ್ಕಾರಗಳು, ನಮ್ಮ ತಜ್ಞರು ಯೋಚನೆ ಮಾಡಬೇಕಾಗಿರೋದು ಒಂದು ದೊಡ್ಡ ಮಟ್ಟದ ಸಾಮಾಜಿಕವಾದ ಜಾಗೃತಿ ಕಾರ್ಯಕ್ರಮ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಸ್ವಲ್ಪ ದೂರಗಾಮಿ ಪರಿಣಾಮಗಳನ್ನು ಪಡೆಯೋದು ಸುಲಭ ಆಗುತ್ತೆ. ಸರ್, ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಊಟ ಮಾಡಿಸ್ಬೇಕು ಅಂತಂದ್ರೆ ನಮ್ಮ ಅಮ್ಮಂದಿರು ಅಥವಾ ಅಪ್ಪಂದಿರು, ಪೋಷಕರು ಅಂತ ಕರ್ಸ್ಕೊಂಡವ್ರು ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ಹಸು ಕರುಗಳನ್ನ ತೋರ್ಸಿನೋ, ಅಥವಾ ಚಂದಮಾಮ ಬಂದ ಅಂತ ತೋರ್ಸಿನೋ, ಅಥವಾ ಗುಮ್ಮ ಬರತ್ತೆ ತಿನ್ನು ಅಂತ ಹೆದರ್ಸಿನೋ, ಏನೇನೋ ಮಾಡ್ಕೊಂಡು ತಿನ್ನಿಸ್ತಿದ್ರು. ಆದ್ರೆ ಈಗ ಹಂಗಲ್ಲ. ಒಂದ್ ಮಗು ಇದೆ, ಆ ಮಗು ಅಂಗಾತ ಮಲ್ಗೋದ್ರೊಳಗೆನೆ ಆ ಮಗು ಕೈಗೆ ಒಂದ್ ಮೊಬೈಲ್ ಅನ್ನ ಕೊಟ್ಬಿಡ್ತಾರೆ ಪೋಷಕರು. ಸೊ ಅಂತ ಪೋಷಕರಿಗೆ ನಿಮ್ಮ ಕಿವಿ ಮಾತು ಏನು? ಇಲ್ಲ, ಇದರಲ್ಲಿ ಪೋಷಕರನ್ನ ದೂರೋದು ಪೂರ್ಣ ಸರಿಯಾಗಲ್ಲ. ಎರಡು ವಿಷಯಗಳಿದೆ. ಈಗ ಹಿಂದೆ 50 ವರ್ಷಗಳ ಹಿಂದೆ ನಾವೆಲ್ಲ ಒಟ್ಟು ಕುಟುಂಬಗಳಲ್ಲಿ ಇರ್ತಿದ್ವಿ. ಅಲ್ಲಿ ಒಂದು ಮಗುವನ್ನ ಬೆಳೆಸೋದಕ್ಕೆ ಅಪ್ಪ ಅಮ್ಮನ ಜೊತೆಗೆ ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಮ್ಮ, ತಾತ, ಅಜ್ಜಿ ಅಥವಾ ಕಸಿನ್ಸ್ಗಳು,
ಒಂದು ದೊಡ್ಡ ವ್ಯವಸ್ಥೆನೇ ಇರ್ತಿತ್ತು. ಆದ್ರೆ ಹೌದು. ಇವತ್ತು ಬೆಂಗಳೂರಿನಲ್ಲಿರೋ ಒಂದು ಪೋಷಕರು ಬಹಳ ಒತ್ತಡದಲ್ಲಿರ್ತಾರೆ. ಈಗ ಗಂಡ ಹ್ಮ್. ಹೆಂಡತಿ ಇಬ್ಬರೇ ಇರೋ ಸಂಸಾರದಲ್ಲಿ ಇಬ್ರು ಇಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ. ಕೆಲಸ ಮಾಡ್ಲೇಬೇಕು, ಅಡಿಗೆ ಮಾಡ್ಕೋಬೇಕು, ನಿತ್ಯದ ಹ್ಮ್. ಎಲ್ಲ ಕೆಲಸ ಹಾಗಾಗಿ ಬಹಳ ಒತ್ತಡದಲ್ಲಿರ್ತಾರೆ. ಅವರಿಗೆ ಮಕ್ಕಳನ್ನ ತಕ್ಷಣಕ್ಕೆ ಸುಮ್ಮನಿರಿಸೋದು ಮುಖ್ಯ ಆಗ್ಬಿಡುತ್ತೆ. ಸೊ ಹ್ಮ್. ಇವತ್ತಿನ ದೊಡ್ಡ ಬೇಬಿ ಸಿಟ್ಟರ್ ಅಂದ್ರೆ ಮೊಬೈಲ್‌ಗಳಾಗಿದೆ. ಹ್ಮ್. ಸೊ ಇದರಿಂದ ಬಹಳ ಬಹಳ ಅಪಾಯ ಆಗ್ತಾ ಇದೆ. ಆದ್ರೆ ಹ್ಮ್. ಇದರಲ್ಲಿ ಪೋಷಕರು ಕೆಲವು ಮಟ್ಟಿಗೆ ಅಸಹಾಯಕರಾಗ್ಬಿಟ್ಟಿದ್ದಾರೆ. ಸೊ ಹ್ಮ್. ಹಾಗಾಗಿ ಸರ್ಕಾರಗಳು ಬೇಬಿ ಸಿಟ್ಟಿಂಗ್‌ಗಳನ್ನ ಅಥವಾ ಬೇಬಿ ಕೇರ್ ಸೆಂಟರ್‌ಗಳನ್ನ ಜಾಸ್ತಿ ಮಾಡಬೇಕಾಗತ್ತೆ. ಅಲ್ಲಿ ಓಕೆ. ತರಬೇತಿ ಹೊಂದಿದ ಒಂದು ಆ, ಏನು ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಹ್ಮ್. ಸರ್ಕಾರ ಒಂದು ನಿಷೇಧ ಹೇರಿ ಕೂತ್ರೆ ಯಾವುದು ಪರಿಣಾಮ ಬೀರಲ್ಲ. ಯಾಕಂದ್ರೆ ಎಲ್ಲದೂ ಹಾ. ಬದಲಾಗ್ಬಿಟ್ಟಿದೆ ಡಿಜಿಟಲ್ ಜಗತ್ನಲ್ಲಿ. ಸೊ ಮಕ್ಕಳಿಗೆ ಹ್ಮ್. ನಿಮ್ಗೆ 6 ತಿಂಗಳಿಂದ ಒಂದು ಆಕರ್ಷಣೆ ಸೃಷ್ಟಿ ಮಾಡ್ಬಿಟ್ರೆ ಅವ್ರು ಮೊಬೈಲ್ ಇಲ್ಲದೆ ಇವತ್ತು ಏನೂ ನಡೆಯಲ್ಲ ನಿಮ್ಗೆ. ಊಟ, ಹ್ಮ್. ಸ್ನಾನ, ನಿದ್ದೆಯಿಂದ ಹಿಡಿದು ಏನೂ ನಡೆಯಲ್ಲ. ಶಾಲೆಯಿಂದ ಬಂದ ತಕ್ಷಣ ಇವ್ರಿಗೆ ಮಕ್ಕಳ ಬಾಯಲ್ಲಿ ಒಂದು ತಿಂಡಿ ಹೋಗ್ಬೇಕಾದ್ರೂ ಮೊಬೈಲ್ ಬೇಕಾಗುತ್ತೆ. ಹ್ಮ್. ಸೊ ಆ ತರದ ಬೇಬಿ ಸಿಟ್ಟರ್‌ಗಳ ತರ ಅದ್ನ ಬಳಸ್ತಾ ಇದ್ದೀವಿ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಬೇಬಿ ಸಿಟ್ಟರ್‌ಗಳಿಗಿಂತ ಅವು ಸಮಾನಾಂತರವಾಗಿ ಒಂಥರ ಪೋಷಕರೇ ಆಗ್ಬಿಟ್ಟಿದ್ದಾರೆ. ಮಕ್ಕಳೇ ಪೋಷಕರ ತರ ಆಗ್ಬಿಟ್ಟಿದ್ದಾರೆ ಈಗ. ಅವ್ರು ಪೋಷಕರನ್ನ ವಿರೋಧಿಸಬಹುದು, ಆದ್ರೆ ಮೊಬೈಲ್ ಬಿಡಕ್ ರೆಡಿ ಇರಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಜಾಗೃತಿ ಸೃಷ್ಟಿ ಮಾಡ್ಬೇಕು. ಎರಡನೇದು ಒಂದು ವ್ಯವಸ್ಥೆ ಕೂಡ ಸೃಷ್ಟಿ ಆಗ್ಬೇಕು. ಪೋಷಕರಿಗೆ ಕೆಲವರಿಗೆ ಗೊತ್ತಿರಲ್ಲ. ಅವರಿಗೆ ಮಾಹಿತಿ ನೀಡಬೇಕು, ಅವ್ರಿಗೆ ತರಬೇತಿ ನೀಡಬೇಕು ಮಕ್ಕಳನ್ನ ಬೆಳೆಸೋದು ಹೇಗೆ ಅಂತ. ಈಗ ಮಕ್ಕಳನ್ನ ಒಂದು ಊಟ ಮಾಡಿಸೋದಾಗ್ಲಿ ಅಥವಾ ನಿದ್ದೆ ಮಾಡಿಸೋದಾಗ್ಲಿ ಬಹಳ ಸುಲಭದ ಕೆಲಸ. ನೀವು ಮಕ್ಕಳಿಗೆ ಒಂದು ಕಥೆ ಅಥವಾ ಒಂದು ನೃತ್ಯ ಅಥವಾ ಒಂದು ಹಾಡು ಇದ್ರ ಎಲ್ಲದರ ಆಕರ್ಷಣೆಗಳನ್ನ ಸೃಷ್ಟಿ ಮಾಡೋದು ಬಹಳ ಸುಲಭ. ಅದು ನಾನು ಬಂದವರಿಗೆ ಎಲ್ಲರಿಗೂ ಹೇಳೋದು, ಕಥೆಗಳಿಂದ ಮಕ್ಕಳನ್ನ ಆಕರ್ಷಿಸೋದು ಬಹಳ ಬಹಳ ಸುಲಭ. ಸೊ ನಿಮಗೆ ಆಕರ್ಷಕವಾಗಿ ಕಥೆ ಅಂದ್ರೆ ಅಭಿನಯ ಪೂರ್ವಕವಾಗಿ ಕಥೆ ಹೇಳೋ ಕಲೆಯನ್ನು ಕಲ್ತ್ರೆ ಮಕ್ಕಳಿಗೆ ಊಟ ಮಾಡಿಸೋದು, ಸ್ನಾನ ಮಾಡಿಸೋದು ಬಹಳ ಸುಲಭದ ಕೆಲಸ. ಆದ್ರೆ ನಿಜವಾಗಿ ಈಗ ಪೋಷಕರಿಗೆ ಸುಲಭವಾಗಿ ಸಿಗೋ ಅಡ್ಡದಾರಿಗಳಿದೆ, ಅವ್ರು ಬಳಸ್ತಾ ಇದ್ದಾರೆ. ಜಾಗೃತಿ ಕಾರ್ಯಕ್ರಮ ಬಹಳ ಮುಖ್ಯ ಆಗುತ್ತೆ. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ ಜೊತೆ ಜಾಯಿನ್ ಆಗಿ ನೀವು ಸಹ ನಮ್ಮ ವೀಕ್ಷಕರಲ್ಲಿ ಅಥವಾ ನಮ್ಮಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಧನ್ಯವಾದಗಳು ನಿಮಗೂ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.